ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವ್ಲಾಗ್ ಬಂದು ನಮ್ಮಮ್ಮ ಊರಿಂದ ಬಂದಿರೋದ್ರಿಂದ ನಮ್ಮ ಅಕ್ಕನ ಮಕ್ಕಳು ಕೂಡ ನಮ್ಮ ಮನೆಗೆ ಬಂದಿದ್ದರು ಅಜ್ಜಿನ ನೋಡೋಕ್ಕಂತ. ಊರಿಂದ ಅಜ್ಜಿ ಬಂದಿದ್ದಾರೆ ಅಂತ ಅಜ್ಜಿನ ನೋಡೋಕ್ಕಂತ ಬಂದರು. ಆಮೇಲೆ ಎಲ್ಲ ಹೊರಗಡೆ ಒಂದು ರೌಂಡ್ ಓಡಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲ ದೊಡ್ಡ ಗಣೇಶ ಟೆಂಪಲಿಗೆ ಹೋದ್ವಿ. ನಮ್ಮಮ್ಮ ನೋಡಿಲ್ಲ ಅಂತ ನಾವೆಲ್ಲ ನೋಡಿದ್ದೀವಿ ಬೇಕಾದಷ್ಟು ಟೈಮು. ನೋಡಿ ಒಂದೇ ಆಟೋದಲ್ಲಿ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದೀವಿ. ಬರೀ ತರಲೆ ಮಾತಾಡ್ತಾಯಿದ್ರು. ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಒಂದೇ ಆಟೋದಲ್ಲಿ ಮುಂದೆ ಹಿಂದೆ ಕೂತ್ಕೊಂಡು. ಎಷ್ಟು ಚೆನ್ನಾಗಿ ಗೊತ್ತಾ, 4 ಪ್ಲಸ್ ನಾವು 3 ಜನ, ಅವರು 3, 6, 7 ಜನ ಒಂದೇ ಆಟೋದಲ್ಲಿ. ಡ್ರೈವರ್ ಬಿಟ್ಟು, ಡ್ರೈವರ್ ಸೇರಿದ್ರೆ 8, ಬಟ್ 4 ಜನ ಚಿಕ್ಕ ಮಕ್ಕಳು ಮುಂದೆ ಸೀಟಲ್ಲಿ ನನ್ನ ಮಗನ ಕೂರಿಸ್ಬಿಟ್ಟಿದ್ವಿ. ಯಾವತ್ತೂ ಕೂರಿಸಿಲ್ಲ ಆ್ಯಕ್ಚುಲಿ ನಾವು. ಅವನ ಫಸ್ಟ್ ಟೈಮ್ ಮುಂದೆ ಕೂರಿಸಿದ್ದು. ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಭಯ. ಬರೀ ಕಾಮಿಡಿ ಮಾಡ್ಕೊಂಡು ಹೋದರು. ಬಟ್ ಅಲ್ಲೇ ಹತ್ತಿರ ಇರೋದ್ರಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಅದರಿಂದ ಹೋದ್ವಿ. ಈ ಕಡೆ ಹತ್ರನೇ ಇರೋದು ನಮಗೆ ದೇವಸ್ಥಾನ. ಬಟ್ ಅಲ್ಲಿ ಕೃಷ್ಣ ಟೆಂಪಲ್ ಇರೋದ್ರಿಂದ ಆ ಗುಹೆ ಒಳಗಡೆ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಶ್ರೀ ಪುತ್ತಿಗೆ ವಿದ್ಯಾಪೀಠ ಅದು. ಅಲ್ಲಿಗೆ ಹೋಗಿದ್ವಿ. ಕೃಷ್ಣ ಇದೆ, ಅಲ್ಲಿ ಕೃಷ್ಣನ ದೇವರನ್ನು ಇಟ್ಟಿದ್ದಾರೆ, ವಿಗ್ರಹನ ಇಟ್ಟಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಹಸುಗಳನ್ನು ಕೂಡ ಸಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ನೋಡಿಕೊಂಡು ಎಲ್ಲ ಒಳಗಡೆ ಎಲ್ಲ ಟ್ರಿಪ್ ಹೊಡೆದು ನಮ್ಮಮ್ಮ ಕೇಳ್ತಾಯಿದ್ರು, ಅಯ್ಯಪ್ಪ ಇದೇನು ಹಿಂಗಿದೆ, ಕಲ್ಲೆಲ್ಲ ಬೀಳಲ್ವಾ ತಲೆ ಮೇಲೆ ಅಂತ. ಬಟ್ ಅವರಿಗೆ ಹೊಸ್ತಲ್ವಾ, ಅವರಿಗೆ ಬೆಂಗಳೂರು ನೋಡಿಲ್ಲ. ಅವ್ರು ಆ್ಯಕ್ಚುಲಿ ಜಾಸ್ತಿ ಟೈಮ್ ಬಂದಿಲ್ಲ, ಬೆಂಗಳೂರಿಗೆ ಬರೋದೇ ಕಡಿಮೆ. ಅವರು 7 ಇಯರ್ಸ್ ಆದಮೇಲೆ ಬಂದಿರೋದು. ನನ್ನ ಮಗಳು ಬಾಣಂತಿ ಇದ್ದಾಗ ಮಗುನ ಬಿಡೋಕ್ಕಂತ ಬಂದಿದ್ದರು ಬೆಂಗಳೂರಿಗೆ. ನನ್ನ ಮಗಳಿಗೆ ಇವಾಗ 7 ಇಯರ್ಸ್ ರನ್ನಿಂಗು. ಆವಾಗ ಆಯಿತು ಬಂದಿದ್ದು. ಅದಕ್ಕೆ ಹಠ ಮಾಡಿ ಅಜ್ಜಿನ ಕರ್ಕೊಂಬಂದಿದ್ದಾರೆ ನನ್ನ ಮಗ. ನಮ್ಮ ಮನೆಯವ್ರಿಗೆ ಹೋಗಿ ಮತ್ತು ಬೇರೆ ಒಂದು ಫಂಕ್ಷನ್ ಇತ್ತು, ಅದರಿಂದ ಕರ್ಕೊಂಬಂದರು. ಆಮೇಲೆ ಹಾಗೆ ಅಲ್ಲಿ ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಪಾರ್ಕು ಎಲ್ಲ ತೋರಿಸಿದ್ವಿ. ಅಲ್ಲೆಲ್ಲ ಹೊಸದಾಗಿದೆ ಸ್ವಲ್ಪ. ಎಲ್ಲ ಇದ್ರ ಥರ ಎಲ್ಲ ಮಾಡಿದ್ದಾರೆ ನೋಡಿ, ಜನ ನಿಂತಿರೋ ಥರ ಎಲ್ಲ ಮಾಡಿದ್ದಾರೆ. ಅದು ಆ್ಯಕ್ಚುಲಿ ಅದೆಲ್ಲ ಆದಮೇಲೆ ನಾವು ಹೋಗಿಲ್ಲ ಅಲ್ಲಿಗೆ. ಹಸು ಎತ್ತು ಎಲ್ಲ ನಿಂತ್ಕೊಂಡಿದೆ, ಬಸವ ಎಲ್ಲ. ಆಮೇಲೆ ಎಲ್ಲ ಕಡೆ ಓಡಾಡಿದ್ವಿ. ಮಕ್ಕಳಿಗಂತೂ ಖುಷಿನೋ ಖುಷಿ. ಅವ್ರಿಗಂತೂ ನಮ್ಮ ಅಕ್ಕನ ಮಕ್ಕಳಿಗಂತೂ ನಮ್ಮ ಮನೆಗೆ ಬರೋದಂದ್ರೆ ತುಂಬ ಇಷ್ಟ. ಅವರಿಗೆಲ್ಲ ನನ್ನ ಮಕ್ಕಳು ಸಿಗ್ತಾರಲ್ಲ ಆಟ ಆಡೋಕ್ಕೆ, ಇವರಿಗೂ ಅಷ್ಟೇ, ಅವ್ರಿಗೂ ಅಷ್ಟೇ ಖುಷಿ. ನೋಡಿ ಅಲ್ಲಿ ಹಸು ಎತ್ಕೊಂಡು ಹೋಗುವಾಗ ನಿಜವಾಗ್ಲೂ ಆ್ಯಕ್ಚುಲಿ ಒಂದು ನಾಯಿ ಇರುತ್ತೆ ಊರ ಕಡೆ. ಈ ಥರ ಬಸವಣ್ಣನ ಕರ್ಕೊಬಂದಾಗ ಒಂದು ನಾಯಿ ಇರುತ್ತೆ. ಬಟ್ ಅಲ್ಲಿ ನೋಡಿದ್ರೆ ಹಾಗೆ ಒಂದು ನಿಜವಾಗ್ಲೂ ನಾಯಿ ಕೂತ್ಬಿಟ್ಟಿತ್ತು ಅದೇ ಕರೆಕ್ಟಾಗಿ. ಆಮೇಲೆ ದೊಡ್ಡ ಗಣೇಶನ ಟೆಂಪಲಿಂದ ಮೇಲಿರುವಂತಹ ಬಸವಣ್ಣನ ನೋಡಿಕೊಂಡು ಹಾಗೆ ನಮ್ಮಮ್ಮಂಗೆಲ್ಲ ಪರಿಚಯ ಮಾಡಿಕೊಟ್ಟು ಬಂದ್ವಿ. ಪಾರ್ಕಲ್ಲೆಲ್ಲ ಓಡಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮಕ್ಕಳಂತೂ ಕುಣಿದಾಡ್ಬಿಟ್ರು. ನೋಡಿ ದೊಡ್ಡ ಗಣೇಶನ ಟೆಂಪಲಲ್ಲಿರುವಂತಹ ಬಸವಣ್ಣ. ನಮ್ಮಮ್ಮಂತೂ ಒಳಗಡೆ ಹೋಗಿ ಹಂಗೆ ದೂರದಲ್ಲಿ ನೋಡ್ಕೊಂಬಂದರು. ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆನೂ ಹೋಗಿ ಖುಷಿ ಆಯಿತು ಅವರಿಗೆ. ಬಟ್ ಅವರು ಜಾಸ್ತಿ ಓಡಾಡಲ್ಲ. ಊರಲ್ಲೆಲ್ಲ ಓಡಾಡಿ ಗದ್ದೆ ಹೊಲಕ್ಕೆಲ್ಲ ಓಡಾಡಿ ಅವ್ರಿಗೆ ಸುಸ್ತಾಗಿರುತ್ತೆ. ಬಟ್ ಇಲ್ಲಿ ಬೆಂಗಳೂರು ಸ್ವಲ್ಪ ನೋಡಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೋರಿಸಿದ್ವಿ. ಮನೇಲಿ ಇಲ್ಲಿ ಬೇಜಾರು ಅಂತ ಇದ್ದರು. ಊಟನೇ ಮಾಡ್ತಾ ಇರಲಿಲ್ಲ. ನನ್ನ ಕಾಲು ಕಟ್ಟಾಗ್ದಂಗೆ ಆಗ್ತಾಯಿದೆ, ಹಸುವಾಗ್ತಾ ಇಲ್ಲ, ಊಟ ಸೇರಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ವಾಕ್ ಬಾ ಅಂತ ಕರ್ಕೊಂಡು ಹೋಗಿದ್ವಿ. ಪಾರ್ಕಲ್ಲಾರೆ ವಾಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ಹಳ್ಳಿ ಜನಗಳಿಗೆ ಹಾಗೇ, ಊರಲ್ಲಿ ಕೆಲಸ ಅದು ಇದು ಮಾಡ್ತಾನೆ ಇರ್ತಾರೆ. ಒಂದೇ ಅಲ್ಲ, ಒಂದು 10 ಮಿನಿಟ್ಸು ಕೂಡ ರೆಸ್ಟಲ್ಲೇ ಇರೋಲ್ಲ. ಅವರು ಓಡಾಡ್ತಾ ಇರ್ತಾರೆ. ಗದ್ದೆಗಾಗಲಿ ತೋಟಕ್ಕಾಗಲಿ ಓಡಾಡ್ತಾ ಇರ್ತಾರೆ. ಇಲ್ಲ ಮನೆ ಹತ್ರನೇ ಎಕರೆಗಟ್ಟಲೆ ಜಮೀನಿರೋದ್ರಿಂದ ಎಕರೆಗಟ್ಟಲೆ ಜಾಗದಲ್ಲಿ ಮನೆ ಕಟ್ಕೊಂಡಿರ್ತಾರೆ. ನಮ್ಮ ಮನೆಯಲ್ಲೆಲ್ಲ ಹೋದರೆ ವಾಕಿಂಗೇ ಬೇಡ, ನಮಗೆ ಹತ್ತಿ ಇಳಿದು ಓಡಾಡಿ ಕಣ ಹಿಂದೆ ಹಿತ್ತಲು ಒಂದೆರಡು ಸುತ್ತೋಷ್ಟೊತ್ತಿಗೆ ಸಾಕಾಗಿರುತ್ತೆ. ಅದರಲ್ಲೇ ಕೈ ಕಾಲೆಲ್ಲ ಸೌದೋಗೋದಂಗೆ ಆಗಿಬಿಟ್ಟಿರುತ್ತೆ. ಅಷ್ಟರ ಮಟ್ಟಿಗೆ ಓಡಾಡಿರ್ತೀವಿ. ಬಟ್ ಅವ್ರಿಗೆ ಓಡಾಡಿದವ್ರಿಗೆ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಬಂದುಬಿಟ್ರೆ ಓಡಾಡೋಕ್ಕಾಗಲ್ಲ. ಅದರಿಂದ ಕೈ ಕಾಲು ಕಟ್ಟಾಗ್ದಂಗೆ ಆಗಿರುತ್ತೆ. ಅದರಿಂದ ನಾವು ಅವರು ಊಟನೂ ಸರಿ ಮಾಡ್ತಾ ಇರಲಿಲ್ಲ. ಹಾಗೆ ವಾಕಾದಂಗೆ ಆಗುತ್ತೆ ಮಕ್ಕಳು, ಪಾರ್ಕ್ ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲೂ ಆಲದ ಮರ ಎಲ್ಲ ಇತ್ತು. ಅಲ್ಲೇ ನೇತಾಡಿದ್ರು 4 ಜನ ಮಕ್ಕಳು. ಕುಣಿದು ಕುಪ್ಪಾಳಿಸ್ಬಿಟ್ರು. ಅಜ್ಜಿ ಬಂದಿರೋದ್ರಿಂದ ಅಜ್ಜಿಗೆ ಅದು ಇದು ತೋರಿಸ್ತಾನೆ ಇದ್ದರು. ಅಜ್ಜಿ ಎಲ್ಲ ನೋಡ್ಕೊತ ನಾವೆಲ್ಲರೂ ವಾಕ್ ಮಾಡ್ಕೊತ ಹಂಗೆ ಮೇಲೆ ಅಲ್ಲಿ ಬೆಟ್ಟ ಇತ್ತು, ಅಲ್ಲೆಲ್ಲ ಹೋಗಿ ಓಡಾಡಿ ಫುಲ್ಲು ಕುಣಿದಿದ್ದು ನನ್ನ ಮಕ್ಕಳಂತೂ. ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಕುಣ್ಕೊಂಡು ಓಡಾಡ್ಕೊಂಡಿದ್ರು. ನನ್ನ ಮಗಳು ಹೇರ್ ಎಲ್ಲ ಸ್ಟೈಲ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಫುಲ್ಲು. ಹೇರ್ ಕಲರ್ ಏನಲ್ಲ ಅದು, ಆ್ಯಕ್ಚುಲಿ ಮಕ್ಕಳಿಗೆ ಬರುತ್ತೆ ಆ ಥರ ಕಲರ್ಸ್ ಎಲ್ಲ. ಫ್ಯಾನ್ಸಿ ಸ್ಟೋರಲ್ಲೆಲ್ಲ ಸಿಗುತ್ತೆ, ಆ ಥರದ್ದು ಹಾಕ್ಕೊಂಡಿದ್ದಾಳೆ. ಅವರಪ್ಪ ತಂದಿರೋದು ಕಿವಿಗೆ ರ್ಯಾಬಿಟ್ ಥರ ಸೌಂಡ್ ಬರೋ ಥರದ್ದು ರ್ಯಾಬಿಟ್, ಅದನ್ನು ಹಾಕ್ಕೊಂಡು ಅವರಪ್ಪ ಜಾತ್ರೆಯಿಂದ ತಂದಿದ್ರು. ತೀರ್ಥಹಳ್ಳಿಲಿ ನಡೆದಂತಹ ಎಳ್ಳಮಾಸೆ ಜಾತ್ರೆಯಿಂದ ಅದನ್ನು ತೊಗೊಂಬಂದಿದ್ರು ಮಗಳಿಗೋಸ್ಕರ. ಅದನ್ನು ಹಾಕ್ಕೊಂಡು ಫುಲ್ಲು ಆರಾಮಾಗಿ ಓಡಾಡಿದ್ಲು. ಎಲ್ಲ ಕಡೆ ಬೆಟ್ಟ ಗುಡ್ಡ ಎಲ್ಲ ಹತ್ತಿದ್ಲು. ಅದು ಕೂಡ ಗುಡ್ಡ ಎಲ್ಲ ಚೆನ್ನಾಗಿತ್ತು, ಜಾಸ್ತಿ ಗುಡ್ಡಗಳೆಲ್ಲ ಇತ್ತು. ಅಲ್ಲೂ ಕೂಡ ಹತ್ತಿದ್ರು. ಎಲ್ಲ ಹತ್ಬಿಟ್ಟು
ಆ ಕಡೆ ಹೋಗಿ ಎಲ್ಲ ಓಡಾಡ್ಕೊಂಡು ಬಂದರು ಮಕ್ಕಳು ಎಲ್ಲರೂ. ನಾನು ಹತ್ತಲಿಲ್ಲ, ಆ್ಯಕ್ಚುಲಿ ನನಗೆ ಸ್ವಲ್ಪ ಆರಾಮಿರಲಿಲ್ಲ, ಅದರಿಂದ ನಾನು ಹತ್ತಲಿಲ್ಲ. ಮೇಲೆ ಗುಡ್ಡ ಎಲ್ಲ ಹಾಗೆ ಕೆಳಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ಫುಲ್ಲು ಖುಷಿಯಾಗಿದ್ದರು. ಫುಲ್ಲು ಅಜ್ಜಿ ಜೊತೆಗೆ ಓಡಾಡಿದ್ದು ಹ್ಯಾಪಿ ಟೈಮ್ ಅಂತ ಹೇಳ್ಬೋದು. ಎಲ್ಲರಿಗೂ ಸಿಗಲ್ಲ, ನಾವು ಏನು ಮಾಡೋದು, ದೂರ ಇರೋದ್ರಿಂದ ನಮಗೆ ಅಪರೂಪಕ್ಕೆ ಅಪ್ಪ ಅಮ್ಮ ಸಿಗ್ತಾರೆ. ಬಟ್ ಅವ್ರು ಬರೋಕ್ಕೆ ಕೇಳೋದಿಲ್ಲ, ನಾವೇನು ಮಾಡೋಂಗಿಲ್ಲ. ನಾವು ಹೋಗಿ ಅಲ್ಲಿರೋಕ್ಕಾಗಲ್ಲ, ಅದೇ ಸಮಸ್ಯೆ. ಊರಲ್ಲಿರೋದು ನಾವು ಬೆಂಗಳೂರಲ್ಲಿ ದುಡಿಯೋಕ್ಕೋಸ್ಕರ ಬಂದಿರ್ತೀವಿ, ಅಲ್ಲಿ ಹೋಗಿ ಇದ್ದು ಜೀವನ ಮಾಡೋಕ್ಕೂ ಕಷ್ಟ ನಮಗೆ. ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಂದ್ಕೋಬೋದು. ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಆಮೇಲೆ ಹಾಗೆ ಹೋಟೆಲ್ಗೆ ಹೋಗಿ, ಗಾಂಧಿ ಬಜಾರಲ್ಲಿರುವಂಥ ಹೋಟೆಲ್ಗೆ ಹೋಗಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ಚೆನ್ನಾಗಿ ಮಜಾ ಮಾಡಿದರು.